ಅವ್ರ ಬಜ್ಜಕ ಅದು ಗೋರಿ ಅವ್ರ ಬಜ್ಜಕ ಅವ್ರ ಪೈಪ್ ಲೈನ್ ಅಲ್ಲ ಮಾಡದ್ದ ಚಾನಲ್ ಹತ್ತು ಬಂದಿರ ರಗಳಿತ್ತ ಒಬ್ಬ ಬಜ್ಜಕ ಪೈಪ್ ಲೈನ್ ಮಾಡದ ಹಣ ಹೋಗ್ಲಿ ನಮ್ಮ ನೀರು ಕೊಡ್ತಿದ್ದಾರೆ ಬಾಡೂರಿಗೆ ಅವು ದುಡ್ಡು ತಿನ್ಕೊ ಹಾಕ್ತೇವೆ ದುಡ್ಡಿನ ಗಂಟಿ ಬೆಂಕಿ ಹಿಡಿದು ಹಾಕ ಅವು ಹಣ ಹಾತವ್ ನೀರು ಕೊಡ್ಕಿತ್ತ ನಮ್ಗೆ ಕಟ್ಟಿ ಅವ್ರು ಹುಗುಕ ಗೋರಿ ಮಾಡಿ ಬರ್ತದ ಯಾವನ್ ಮಾಡ್ದಾಗ ಅವನಿಗಲ್ಲ ಹೆಣ ಹುಗು ಬೇಕಾಯ್ತಾ ಅವ್ನ ಬಜ್ಜಕ 2-3 ವರ್ಷ ಆಯ್ತಲ್ಲ ಮಾಡಿ ಒಂದು ಹುಂಡ ನೀರಿಲ್ದೆ ನಾವು ಸಾಯ್ತಿಲ್ಲ ಯಾರು ಓಟ್ ಕೆಂಪ್ಕೆ ಇಲ್ಲ ಸೊಗಣಿ ನೀರು ಕಡಿ ಹಿಡಿ ಕಟ್ಟಿನ ಮುಂಡಾಗ ಹೋಗ್ಸಿ ಬಚ್ಕಂತ ಕಾಣಿ ಹಾಡ್ಬಿ ಬೇವರ್ಸಿಗಳೆಲ್ಲ ಮಾಡಿ ಒಂದು ನೀರಿಲ್ಲ ಅಂತಿಲ್ಲ ಬಾಯಿ ಬೇಕು ಅಂಟತ್ತೆ ಪೈಪ್ ಲೈನ್ ಕೆಲವು ಮಾಡಿರ ಕೆಲವು ಮಾಡಲಿಲ್ಲ ಅರ್ಧ ಮಾಡಿ ಇಟ್ಟಿರು ಕಟ್ಟಿ ಎಲ್ಲ ಮಾಡಿ ಇಟ್ಟಿರು ನೀರು ಬರಲೇ ಇಲ್ಲ ಈ ಸೈಡಿಗೆ ಕೆಲವು ಬದಿಗೆ ಟ್ಯಾಪ್ ಸಮೇತ ಹಾಕ್ಲಿಲ್ಲ ಇದರಿಂದೆಲ್ಲ ಒಂದ್ ಬದಿಗೆ ಹಾಕಿರು ಒಂದ್ ಬದಿಗೆ ಹಾಕ್ಲಿಲ್ಲ ನಮ್ಮ ಹೊರ ಇಷ್ಟ ಹತ್ರ ಉಂಟು ಸರ ಈ ಹೊಸಂಗಡಿ ಗ್ರಾಮಕ್ಕೆ ನಮ್ಗೆ ನೀರಿಲ್ಲ ಸರ ಕೋಟಿ ಕೋಟಿ ಜಲಜೀವನ್ ಯೋಜನೆ ಹೊಸಂಗಡಿಗೆ ಕುಡಿಯುವ ನೀರೇ ಇಲ್ಲ. ವಾರಾಹಿ ನದಿ ಹೊಸಂಗಡಿಯ ಕಾಲಬುಡದಲ್ಲೇ ಹರಿಯುತ್ತಿದೆ. ಆದರೆ ವಿಪರ್ಯಾಸ ಅಂದ್ರೆ ಜನರು ಕುಡಿಯುವ ನೀರಿಗಾಗಿ ಪರದಾಡುತ್ತಿದ್ದಾರೆ. ಕೋಟಿ ಕೋಟಿ ಸುರಿದು ಜಲಜೀವನ್ ಮಿಷನ್ ಯೋಜನೆ ಆರಂಭಿಸಿದರು. ಫೋಟೋ ತೆಗೆಸಿಕೊಂಡರು, ಭಾಷಣವನ್ನ ಬಿಗಿದರು. ಆ ಮುಗ್ಧ ಜನರನ್ನ ವಿಧ ವಿಧವಾಗಿ ನಂಬಿಸಿದರು. ಈಗ ಕೋಟಿ ಕೋಟಿ ಲೂಟಿ ಮಾಡಿ ಜನರನ್ನ ವಂಚಿಸಿದ್ದಾರೆ. ಹೊಸಂಗಡಿಯ ಜನರಿಗೆ ವರ್ಷಗಟ್ಟಲೆ ಕಳೆದರೂ ನೀರು ತಲುಪಿಸಿಲ್ಲ. ಗುತ್ತಿಗೆದಾರ ಬಿಲ್ ಮಾಡಿಸಿಕೊಂಡ. ಜನಪ್ರತಿನಿಧಿಗಳು ಕಮಿಷನ್ ಅನ್ನ ಪಡೆದರು. ಅಧಿಕಾರಿಗಳು ಲಂಚದ ಹಣವನ್ನ ಜೇಬಿಗಿಳಿಸಿದರು. ಕಳಪೆ ಕಾಮಗಾರಿ ಮಾಡಿ ಜನರಿಗೆ ನೀರು ಕೊಡುತ್ತೇವೆಂದು ನಂಬಿಸಿ ವಂಚಿಸಿದ್ದಾರೆ. ಜಲಜೀವನ್ ಮಿಷನ್ ಯೋಜನೆಯ ಪೈಪುಗಳನ್ನು ಎಲ್ಲೆಂದರಲ್ಲಿ ರಾಶಿ ಹಾಕಿ ಹೋಗಿದ್ದಾರೆ. ಜನರು ಬೆವರು ಸುರಿಸಿ ಕಟ್ಟಿದ ತೆರಿಗೆ ಹಣ ನೋಡಿ. ಆ ಶ್ರಮದ ಬೆಲೆ ಈ ಗುತ್ತಿಗೆದಾರರಿಗೆ, ಜನಪ್ರತಿನಿಧಿಗಳಿಗೆ, ಅಧಿಕಾರಿಗಳಿಗೆ ಎಲ್ಲಿ ಗೊತ್ತಾಗಬೇಕು? ಹೊಸಂಗಡಿಯ ಜನರು ಹೇಗೆ ಉಗಿಯುತ್ತಿದ್ದಾರೆ ನೋಡಿ. ಪಂಚಾಯತಿಂದ ಎಲ್ಲರೂ ಬಿಟ್ರೆ ಇಷ್ಟ ಇಲ್ದಿರಿಲ್ಲ. ವಾರದ 4 ದಿನ ಬಿಡ್ತಾರ, 5 ದಿನ ಭಾನುವಾರ ನೀರಿಲ್ಲ. ಅದು ಬಪ್ಪದೆಲ್ಲ ಒಂದು 25-30 ಕೊಡ್ಪ ನೀರು ಬರ್ತದೆ, ಸಾಕಾಗ್ತದೆ. ಬಾಮಿ ತೋಡ್ರೆ ಬಾಮಿಯ ನೀರಿಲ್ಲ, ಬಾಮಿ ತೋಡ್ಕೊಂಡ್ರೆ ಬಾಮಿಯ ನೀರಿಲ್ಲ, ಬೋರ್ ಹಾಕ್ರೆ ಬೋರ ನೀರಿಲ್ಲ. ಎಂತ ಮಾಡುದು? ಸೌದ ಗುಡ್ಡಿ ಮೇಲೆ ಬಂದು ಕೂಕೊಂಡು ಆಯ್ತಾರೆ. ಹಿಂಗೆ ಹಾಕೋಕೆ ಅಲ್ಲ ಕುರ್ಚಿ ಎಲ್ಲ ಚಾವಣಿ ಕೂಕ ಇಪ್ಪಕ ಆಗಂದೇಳಿ ಒಬ್ಬೊಬ್ಬನ ತಕ್ಕ ಬಂದು ಕೂರ್ಸು. ನಾವೇ ಮಾಡೋದು ಅದು. ನಮ್ಮ ಹುಡುಕ ನೀರಿಲ್ದೆ ಎಂತ ಇದ್ರ ಪ್ರಯೋಜನ ಏನಿತ್ತೆ? ಅವ್ರ ಬಜ್ಜಕ ಅವ್ರ ಪೈಪ್ ಲೈನ್ ಅಲ್ಲ ಮಾಡದ್ದ ಚಾನಲ್ ಹತ್ತು ಬಂದಿರ ರಗಳಿತ್ತ ಒಬ್ಬ ಬಜ್ಜಕ ಪೈಪ್ ಲೈನ್ ಮಾಡದ. ನಮ್ಮೂರ ಜನ ಸರಿ ಇಲ್ಲಿ, ನಮ್ಮೂರ ನೀರು ಇದ್ಕೊಂಡು ಅವ್ರು ಬೇರೆ ಬದಿ ತಗೊಂಡಂತಾರೆ. ನಾವು ಹೋಗಿ ಅಡ್ಡ ಹಾಕಿ ಅವ್ರನ್ನ ತಡಕ್ ಆತಿಲ್ಲ. ಗೋರಿ ಅವ್ರು ಸೊತ್ತೋಯ್ರ ಅಂದೇಳಿ ಅವ್ರನ್ನ ಹುಗುಕ್ ಮಾಡುದು ಗೋರಿ ಅವ್ರು. ನಮ್ಮೂರ ನೀರು ಇದ್ಕೊಂಡು ಅವ್ರು ಸೊತ್ತೊಪ್ಪಿಗೆ ಯಾರಿಗೋ ಕೊಟ್ಕೊಂಡ. ನಮಗ್ ನೀರಿಲ್ಲ, ಒಬ್ಬ ಬಾಯಿ ಮೊಣಕ್ಕ ಗೋರಿ ಅವಕ್ಕೆ ಕಟ್ಕೊಂಡ್ ಗೋರಿ. ನಾವು ನೆಟ್ಟಾಗ ಇಲ್ಲಿ ಬಂದು ನಮ್ಮನ್ನ ಅವ್ರಿಗೆ ಸಾತ್ರೆ ಹುಡುಕ್ ಜಾಗ ಇಲ್ಲಮ್ರ. ಇಲ್ಲೇ ಎಲ್ಲ ನಿಮ್ಮ ಮನೆ ಬಿಡ್ದಾಗೆ ಎಲ್ಲ ಒಂದ್ ಬದಿ ಕಾಲು, ಒಂದ್ ಬದಿ ಕೈ, ಒಂದ್ ಬದಿ ಮಂಡಿ ಎಲ್ಲ ಹಾಕಿ ಎಲ್ಲ ಹುಡುಕ ಜಾಗ ಇಲ್ಲ ಅಂದೇಳಿ ಮಾಡ್ಕೇವದ. ನಾ ಮತ್ತೆ ಎಂತ ಹೇಳ್ಕ, ನಮ್ಮ ಬದಿಗೆಲ್ಲ ನೊಳ್ಳಿ ಹಾಕೊಂಡೆ, ಇಲ್ಲೆಲ್ಲ ಕಲೆಕ್ಷನ್ ಮಾಡ್ಕೊಂಡ. ಇಲ್ಲೆಲ್ಲಾರು ಪೈಪ್ ಲೈನ್ ಇದ್ರ ತೋರ್ತೀನಿ ನಾನು. ಆ ಪಿಕಾಸಿ ಹಾಕಿ ಹೊಡೆದಾರು ಹಾಕ್ತಿ ಬೇಡ. ಎಲ್ಲರೂ ಗೇಟ್ ಅಲ್ಲಿ ಗೊತ್ತಿದ್ದೀರಾ? ಎತ್ತ ಬಂದ್ ಮಾಡಿ ಎತ್ತ ಮುರ್ದಾರು ಹಾಕಿ ಬರ್ಲಕ್ಕ. ಜೈಲಾಗ ಹೋಗಿ ಕೂಕಂದಾರು ಒಡ್ಡಿಲ್ಲ ಮಾರ್ರ ನೀರ್ ಬಂದ್ ಜಾಗಿ ಅದ. ಯಾರೋ ಹೇಳ್ದಾಗಾಯ್ತಪ್ಪ, ಆ ಟ್ಯಾಂಕಿಗೆ ಇನ್ನು ನೀರು ಹಾರಿಸದೆ ನೀರು ಬರ್ತದೆ ಹೆಂಗೀಗ? ಯಾರೋ ಹೇಳ್ದಾಗಾಯ್ತ ಅದು ಎಷ್ಟನೇ ಇಸ್ಬಿಗೋ ನೀರ್ ಬತ್ತಂಬ್ರಿ ಇಲ್ಲಿಗ ಅಂದೇಳಿ. ಯಾರು ಹೇಳ್ದ? ಎಷ್ಟನೇ ಇಸ್ಬಿಗ ಯಾರೋ ಹೇಳ್ರಪ್ಪ. ಸ್ವಲ್ಪ ದಿನ ಮೊದ್ಲು ಯಾರು ನಮ್ಗೊಂದೊಂದು ಓಟಿನ ಕಾಗದ ಕೊಟ್ಟಾಗ ಒಂದೊಂದು ಚೀಟಿ ಯಾರು ಕೊಟ್ಟಿರ್ಯಾ? ಯಾರೋ ಗೊತ್ತಿದ್ದಾರ ಕೈಲವ್ರು ಓದಿಸಿಕೊಂಡವ್ರು. ನಾವು ಅಂತ ಏನು ಅನ್ಕಾತಿಲ್ಲ ಆಯ್ತಾ? ಅವ್ರು ನುಂಗ್ಕೋರ್ ಮೇಲೆ ನೀವು ಬಂದ್ರಿ ಎಂತ ಮಾಡ್ಕೊತ್ತೀಗ? ನೀರು ಬಿಡ್ಕಿತ್ತ 3 ವರ್ಷದೊಳಗೆ
ಕಿತ್ತು ತಗೊಂಡೆ ಪಂಚಾಯತಿ ಬಾಗಿಲ ಗೊತ್ತಿಗೆ ಬಾಪು ಕೇಸ್ ಕೊಡ್ಲಿ ಅಲ್ಲ ಹಣ ಐಕ ಹೋಗ್ಲಿ ನಮ್ಮ ನೀರು ಕೊಡ್ತಿದ್ದಾರೆ ಬಡವರಿಗೆ ದುಡ್ಡು ತಿನ್ಕೊ ಹಾಕ್ತೇವ್ ದುಡ್ಡಿನ ಗಂಟಿ ಬೆಂಕಿ ಹಿಡಿದು ಹಾಕ ಅವು ಹಣ ಐಕ ಹೋತವ್ ನೀರು ಕೊಡ್ಕಿತ್ತು ನಮ್ಗೆ ಕಟ್ಟಿ ಅವ್ನು ಹುಗುಕ ಗೋರಿ ಮಾಡಿ ಬರ್ತದ ಯಾವನ್ ಮಾಡ್ದಾಗ ಅವನಿಗಲ್ಲ ಹಣ ಹುಗು ಬೇಕಾಯ್ತಾ ಅವ್ನು ಬಜ್ಕ 2-3 ವರ್ಷ ಆಯ್ತಲ್ಲ ಮಾಡಿ ಒಂದು ಹುಂಡ ನೀರಿಲ್ದೆ ಇಲ್ಲ ನಾವು ಸಾಯ್ತಿಲ್ಲ ಯಾರು ಓಟ್ ಕೆಂಪ್ಕೆ ಇಲ್ಲ ಸೊಗಣಿ ನೀರು ಕೊಡಿ ಹಿಡಿ ಕಟ್ಟಿನ ಮುಂಡಾಗ ಹೋಗ್ಸಿ ಬಚ್ಕಂತ ಕಾಣಿ ಹಾಡ್ಬಿ ಬೇವರ್ಸಿಗಳೆಲ್ಲ ನಮ್ಮ ಮಂಡಿ ಮೇಲೆ ಹೊಡೆದು ನಮ್ಮ ಹೊಟ್ಟಿ ಮೇಲೆ ಹೊಡೆದು ನಡೀತಿಲ್ಲ ನುಂಕ ಹೊರ ಇನ್ನು ಅವ್ರಿಯಾಗಳಿ ಸಾಯ್ತ್ರ ಅಂತ ಹೇಳಿ ಕಾಣು ಗೋರಿ ಕತ್ತಿ ಬೂದಿ ಇತ್ತಲ್ಲ ಸುರ್ತಿಲ್ಯಾ ಆ ಬೂದಿ ಎಲ್ಲ ಗೋರಿ ಮೇಲೆ ಚೂರು ಹಾಕಿ ಹನ್ನೊಂದು ಆಯ್ಕೆ ಇನ್ನು ಸ್ವಲ್ಪ ದಿನ ಇತ್ತು ಕಾಯ್ಕ ಬರ್ತಾರಲ್ಲ ಓಟಿನ ಲೀಸ್ಟ್ ತಕೊಂಡ ಆ ಗಳಿಕೆ ಯಾರನ್ನ ಹೇಳಿಕೊಂಡು ಹಿಡ್ಕೊಂತು ಆಯ್ತು ಮಾಡಿ ಸೊಗಣಿ ಕೈಡಿ ಬಚ್ಚಿ ಹಿಡಿ ಕಟ್ಟಿನ ಮುಂಡೋಗ್ಸಿ ಬಚ್ಕೊಂಡ ಗೋರಿ ಕೊಟ್ಟು ಕೊಂತ್ರಟ್ಟು ತಕೊಂಡ ಕೊಟ್ಕೊಂಡು ದುಡ್ಡೆಲ್ಲ ತಕೊಂಡು ಯಾರ್ಯಾರು ಪಾಲ್ ಮಾಡ್ಕೊಂಡಿರ ಆ ಬೋಳಿ ಮಕ್ಕಳಿಗೆಲ್ಲ ಹಿಡಿ ಕಟ್ಟಿನ ಮುಂಡ ಹಾಕ ಸೊತ್ತ ಹಾಳಾಯ್ಕೊಂಡು ಹಾಪ್ಗೆ ಅವು ಹಿಂಡಿ ಬೆಂಕಿ. ಇದು ಹೊಸಂಗಡಿ ಗ್ರಾಮದ ಜನರ ಆಕ್ರೋಶದ ಮಾತುಗಳು. ಮನೆ ಮನೆಗೆ ನೀರು ಒದಗಿಸಲು ಬಂದ ಹಣವನ್ನ ಈ ರೀತಿಯಾಗಿ ಕೊಳ್ಳೆ ಹೊಡೆದವರಿಗೆ ಜನರು ಶಾಪ ಹಾಕುತ್ತಿದ್ದಾರೆ. ಇಷ್ಟ ಹತ್ರ ಉಂಟು ಸರ. ಈ ಹೊಸಂಗಡಿ ಗ್ರಾಮಕ್ಕೆ ನಮ್ಗೆ ನೀರಿಲ್ಲ ಸರ್. ಬೇರೆ ಬೇರೆ ಕಡೆ ಎಲ್ಲೆಲ್ಲ ನೀರು ಕೊಡ್ತಾರೆ, ಇಲ್ಲಿ ನೀರು ಕೊಡುದಿಲ್ಲ. ಯಾಕೆ ಸರ್ ಅದ ಈ ಯೋಜನೆ ಇಷ್ಟು ಖರ್ಚಾಗಿದೆಯಲ್ಲ. ಇದರಿಂದ ಈಗ ಉಪಯೋಗ ಹಾಕಿ ಹೋಗಿದಾರಲ್ಲ ಸರ್, ನಲ್ಲಿಂದ ನೀರು ಬರಬೇಕು, ನಮ್ಗೆ ಉಪಯೋಗ ಆಗ್ಬೇಕಲ್ಲ ಸರ್. ನೀರು ಇಷ್ಟ ಹತ್ರದಲ್ಲಿ ನಮಗೆ ನೀರಿಲ್ಲ ಅಂತ ಹೇಳಿದ್ರೆ ಸಮಸ್ಯೆ ಅಲ್ಲ ಸರ್ ನಮ್ಗೆಲ್ಲ, ಎಲ್ಲ ಊರವರಿಗೆಲ್ಲ. ನಮ್ಗೆ ಅಂತಲ್ಲ, ಇಲ್ಲಿ ಹೊಸಂಗಡಿ ಗ್ರಾಮದವರಿಗೆ ಈ ರೀತಿ ಮಾಡಿಟ್ಟಿದ್ದಾರೆ ನಲ್ಲಿನೆಲ್ಲ. ಯಾರಿಗೂ ನೀರು ಬಂದಿಲ್ಲ. ಸರ್ಕಾರದಿಂದ ಇದ್ ಮುಂದೆ ಏನಂತ ನೋಡ್ಬೇಕು, ನೀರು ಬರುತ್ತಾ ಇಲ್ವಾ. ಹೊಸಂಗಡಿಯಿಂದ ಇದ್ರಿಂದ ಹೊಸಂಗಡಿ ಹೊರೆಯಿಂದನೇ ನೀರು ಎಲ್ಲ ಉದ್ಘಾಟನೆ ಮಾಡಿ ತಗೊಂಡು ಹೋಗೋದು ಎಲ್ಲೆಲ್ಲ ಕೊಟ್ಟಿದ್ದಾರೆ. ಇಲ್ಲ ಅಲ್ಲ ನೀರು. ಇನ್ನು ಮುಂದೆ ಸರ್ಕಾರದಿಂದ ಅಥವಾ ನೀರು ಬಿಡ್ತಾರ ಇಲ್ವಾ, ಇದೇ ತರ ಮಾಡಿಡುದು ಅಷ್ಟೇನಾ ಏನಂತ ಗೊತ್ತಿಲ್ಲ ಸರ್. ಈ ರಾಜಕಾರಣಿಗಳ ಭ್ರಷ್ಟತೆಗೆ, ಅಧಿಕಾರಿಗಳ ಲಂಚದ ದಾಹಕ್ಕೆ ಸಾಕ್ಷಿ ಎಂಬಂತೆ ವಾರಾಹಿ ನದಿಯು ಮೌನವಾಗಿ ಹರಿಯುತ್ತಿದೆ. ಈ ತರ ಲೈನ್ ಹಾಕಿರ್ಬಿಟ್ರೆ ಯಾರಿಗಾರು ನೀರ್ ಕೊಟ್ಟಿರೋ ನೋಡಿ ಸರ್. ಇಲ್ಲಿ ಕಾಣಿ ಅಲ್ಲಿವರೆಗೆ ಇತ್ತು ಕಾಣಿ, ನಮ್ಮ ಮನೆ ಬಾಗ್ಲವರೆಗೆ ಆಚೆವರೆಗಿದೆ. ಅಲ್ಲಿ ನೋಡಿ ಒಲ್ಲಿದೆ ನೋಡಿ, ಎಲ್ಲಾರು ಕಲೆಕ್ಷನ್ ಕೊಟ್ರೆ ನೋಡಿ ಸರ್. ಇಲ್ಲಿ ಕಾಣಿ, ಯಾರು ಕೊಟ್ಟಿಲ್ಲ ನೋಡಿ, ಯಾರಿಗೆ ಕೊಟ್ಟಿದ್ದಾರೆ. 5 ಅಡಿಗಳು ಕಂತಿ ಹೋಯ್ತಾ, ಯಾರಿಗೆ ಕೊಟ್ಟಿದ್ದಾರೆ ಅಲ್ಲಿ ನೋಡಿ ಸರ್. ಅಲ್ಲೆಲ್ಲ ಹಾಕಿದಾರೆ, ಯಾರಿಗೆ ಕೊಟ್ಟಿದ್ದಾರೆ ಕಲೆಕ್ಷನ್. ಪೈಪ್ ಹಾಕಿದ್ದಾರೆ, ಕಲೆಕ್ಷನ್ ಕೊಟ್ಟೇ ಇಲ್ಲ. ಯಾರಿಗೆ ಕೊಟ್ಟಿದ್ದಾರೆ ಅವರು? ಅದ್ರ ನೀರ್ ಬರ್ತೈತೆ, ಇದೀಗ ಮಂಡಲ ನೀರ್ ಬರ್ತೈತೆ ಅಷ್ಟೇ. ಇಲ್ಲಿ ನೋಡಿ, ಮಂಡಲ ನೀರ್ ಬರ್ತೈತೆ, ಇಲ್ಲಿ ಇದೆ ಇದಾ ಪೈಪ್ ಅಲ್ಲ, ಮಂಡಲದ ನೀರ್ ಸರ್. ಎಷ್ಟು ನೀರು? ಅರ್ಧ ಗಂಟೆ ಅಂತ ಹೇಳಿ ಸರ್, 1/4 ಗಂಟೆ ನೀರ್ ಕೊಡುದಿಲ್ಲ. 25 ಕೊಟ್ಪನ್ ನೀರ್ ಬರ್ತಿಲ್ಲ ಸರ್. ಇದ್ರಲ್ಲಿ 4 ಕೊಟ್ಪನ್ ನೀರ್ ತಗೊಂಡು ಏನ್ ಮಾಡ್ತೀವಿ? ಗುಡ್ಡಿ ಮೇಲೆ ಕುತ್ಕೊಂಡ ನಾವ್ ಯಾವ ಊರಿಗೆ ಕೆಲ್ಸಕ್ಕಪ್ಪರ್ ಮನೇಲಿ ಇರ್ತವ, ನಾವು ಇರುದಿಲ್ಲ. ಬೆಳಿಗ್ಗೆ 7 ಗಂಟೆಗೆ ಹೋದ್ರೆ ಸಂಜೆ 8, 9, 12 ಆದ್ರೂ ಐತೆ ನಮ್ ಕೆಲ್ಸ ಎಲ್ಲ. ಅಷ್ಟೊತ್ತಿಗೆ ಬಂದ್ ನೀರಿಗೆ ಏನ್ ಮಾಡು ಸರ್ ನಾವು? ಗೊತ್ತೇ ಇಲ್ಲ ಸರ್, ವಿಷಯನೇ ಗೊತ್ತಿಲ್ಲ. ಗೊತ್ತಿದ್ರೆ ನಾವು ಅವ್ರನ್ನ ಬಿಡ್ತಾ ಇರ್ಲಿಲ್ಲ, ನಾವು ಗ್ಯಾರಂಟಿ ಬಿಡ್ತಿರ್ಲಿಲ್ಲ ಸರ್. ಒಂದು ರೋಡ್ ಹಾಳಾಗಿ ಶಾಲೆ ಮಕ್ಕಳು ಬರುತ್ತೆ ನೋಡ್ಬೇಕಿತ್ತು ನೀವು ಮಳೆಗಾಲದಲ್ಲ. ಇಡೀ ತಲೆ ಎಲ್ಲ ಮುಳುಕಿ ಹೋಗೋದು. ರೋಡ್ ಮಾಡಿ ಕೊಡಿ ಅಂದ್ರೆ ರೋಡ್ ಮಾಡಿ ಕೊಡುದಿಲ್ಲ ಹುಡುಕಾಗ. ಈ ತರ ಮೋಸ ಮಾಡಿ ಯಾರಾದ್ರೂ ದುಡ್ಡು ತಗೊಂಡ್ರ ಬೋಳಿ ಮಕ್ಳಿಗೆ ಬೇಕಿತ್ತ? ಅವ್ರ ಹೆಂಡ್ರ ಮಕ್ಳಿಗೆಲ್ಲ ನಮ್ ಕೆಲ್ಸದಾರ ಹತ್ರ ಬೇಡ್ಕಿತ್ತು, ಅವ್ರು ನಾವು ಕೊಡ್ತಿದ್ವಲ್ಲ. 4 ಮನೆ ಬೇಡ್ಕೊಂಬಂದ್ ಅವ್ರಿಗೆ ಭಿಕ್ಷೆ ಹಾಕ್ತಿತ್ತಲ್ಲ ಮಕ್ಳು. ಈ ತರ ಮೋಸ ಯಾರಿಗ್ ಮಾಡುದವ್ರ? ಅವ್ರ ತಾಯಿ ತಂದೆಗಾದ್ರೆ ಈ ತರ ಮೋಸ ಮಾಡಿ ಹೋಗ್ತಿದ್ರ? ಈ ತರ ಕಲೆಕ್ಷನ್ ಅಲ್ಲಿವರೆಗೆ ಕೊಟ್ಟಿರ್ ನೋಡಿ ಸರ್. ನೀವು ಈ ರೋಡಲ್ಲಿ ಹೋಗಿ ನೋಡಿ, ಅಲ್ಲಿವರೆಗೆ ಕೊಟ್ಟಿರ್ ನೋಡಿ. ಯಾವ್ದಾರು ಒಂದು ಕಲೆಕ್ಷನ್ ಇದೆ ನೋಡಿ, ಆ ತುದಿಯವರೆಗೆ ಕೊಟ್ಟಿದ್ದಾರೆ. ಒಂದೇ ಪೈಪಿಗೆ ಕಲೆಕ್ಷನ್ ಕೊಟ್ಟಿಲ್ಲ ನೋಡಿ. ಇಲ್ಲ ಅಲ್ಲಿವರೆಗೆ ಕಲೆಕ್ಷನ್, ಒಂದು ಮನೆ ಕಲೆಕ್ಷನ್ ಕೊಡ್ಲ. ಈಗ ಹ್ಯಾಂಗ್ ಬಿಲ್ ಮಾಡಿ ಕೊಟ್ರ ಸರ್ ಅವ್ರ? ಹ್ಯಾಂಗ್ ಬಿಲ್ ಮಾಡಿ ಕೊಟ್ರ? ಮನೆ ಮನೆ ಬಂದ್ ನೋಡಿರ ಅವ್ರ? ನೋಡ್ದೆ ಹ್ಯಾಂಗ್ ಬಿಲ್ ಮಾಡಿ ಕೊಟ್ರ ಸರ್? ನೋಡಿ, ಆಚೆ ಲಾಸ್ಟ್ ವರೆಗಿತ್ತು. ಇದೇ ಕಣಿಯಾಗ ಆಚೆ ಲಾಸ್ಟ್ ವರೆಗಿದೆ. ಹೋಗಿ ನೋಡಿ.
ಅಲ್ಲಿವರೆಗೆ ಬಂತಲ್ಲ. ಹಾ ಅಲ್ಲಿವರೆಗೆ ಬಂತ ಸರ್. ಆಚೆ ಹೊಸರು ಬೇಲಿ ಆಚೆವರೆಗೆ ಬಂತ. ಒಬ್ಬರಿಗೂ ಕಲೆಕ್ಷನ್ ಇನ್ನೂ ಕೊಟ್ಟಿಲ್ಲ. ಎಂತ ಮಾಡುದ? ಈಗ ಹೋಯ್ತಲ್ಲ. ಎಂತ ಮಾಡುದು ಹೇಳಿ ಸರ್? ಈಗ ಯಾರಿಗೂ ಕೊಟ್ಟಿಲ್ಲ. ಇಲ್ಲೆಲ್ಲ ಹಾಕಿರಲ್ಲ ನಳ್ಳಿ ಸರ್. ಇವ್ರ ಮನೆಗೆ ಹಾಕಿದ್ರಿ, ಇಲ್ಲಿ ಒಳಗೆಲ್ಲ ಹಾಕಿದ್ರಿ. ಯಾರಿಗೆ ಕಲೆಕ್ಷನ್ ಕೊಟ್ಟಿರ್ ಸರ್? ಅದೆಲ್ಲ ನಳ್ಳಿ ಮಂಡಲ ಪಂಚಾಯತಿಂದ ಓಲಾ ನಿಂತಿರಲ್ಲ ಹೊಸರು ಪೈಪ್ ಮಂಡಲ ಸರ್. ಅದು ಮಂಡಲದ ನೀರು ಅದ್ರ ಕೊಟ್ಟಿರೋದು. ಯಾರಿಗೂ ಏನು ಕೊಟ್ಟಿಲ್ಲ. ಮಾಡ್ಕೊಂಡು ಹೋದ್ರೆ ನಾವು ಕೇಂದ್ರ 8ನೇ ಇಸ್ವಿ ಕೊಡುದು. ಇನ್ನು 3 ನೀರಿಲ್ಲದ ಈ ಜನರ ಸಂಕಟಗಳನ್ನ, ನೋವುಗಳನ್ನ ಅರ್ಥ ಮಾಡಿಕೊಳ್ಳದ ಜನಪ್ರತಿನಿಧಿಗಳು, ಅಧಿಕಾರಿಗಳು ದುಡ್ಡು ತಿಂದು ಜನರಿಗೆ ಮಾಡಿದ ದ್ರೋಹ ಇದೆಯಲ್ಲ, ಅದು 7 ಜನ್ಮ ಎತ್ತಿದರೂ ಕಳೆಯಲಿಕ್ಕೆ ಸಾಧ್ಯವಿಲ್ಲ. ಪೈಪ್ಲೈನ್ ಎಲ್ಲ ಮಾಡಿ ಸಾಧಾರಣ ಈಗ ಒಂದು 3 ವರ್ಷ ತಗೊಂತಲ್ಲ. 3 ವರ್ಷದಿಂದ ಇಲ್ಲಿಯವರೆಗೆ ಯಾವುದೂ ಇಲ್ಲ. ಪೈಪ್ಲೈನ್ ಕೆಲವು ಮಾಡಿರೋ, ಕೆಲವು ಮಾಡಲೇ ಇಲ್ಲ. ಅರ್ಧ ಮಾಡಿ ಇಟ್ಟಿರು. ಕಟ್ಟಿ ಎಲ್ಲ ಮಾಡಿ ಇಟ್ಟಿರು. ನೀರು ಬರಲೇ ಇಲ್ಲ ಈ ಸೈಡಿಗೆ. ಕೆಲವು ಬದಿಗೆ ಟ್ಯಾಪ್ ಸಮೇತ ಹಾಕಲಿಲ್ಲ. ಇದರಿಂದೆಲ್ಲ ಒಂದು ಬದಿಗೆ ಹಾಕಿರೋ, ಒಂದು ಬದಿಗೆ ಹಾಕಲಿಲ್ಲ. ಪೈಪಲ್ಲಿ ಹೇಗೆ ಇದು ಮಾಡಿರಿ? ಮೇಲೆ ಹಾಕಿರಾ? ಹಂಗೆ ಕೆಲವು ಸೈಡ್ ಮೇಲೆ ಇತ್ತು, ಕೆಲವು ಸೈಡ್ ಕೆಳಗಿತ್ತು. ಸ್ವಲ್ಪ ಬೇರ್ ಗೀರ್ ಸಿಕ್ಕದಲ್ಲೆಲ್ಲ ಸ್ವಲ್ಪ ಮೇಲೆ ಹಾಕಿ, ಈ ಮರದ ಬೇರೆಲ್ಲ ಸಿಕ್ಕದಲ್ಲ ಮೇಲೆ ಹಾಕಿರಿ. ಕೆಲವು ಸೈಡ್ ಎಲ್ಲ ಸ್ವಲ್ಪ ಕೆಳಗೆ ಹಾಕಿ. ಸರಿ ಕೆಲಸ ಮಾಡಲಿಲ್ಲ ಅಂತೀರ? ಕೆಲಸ ಏನು ಅಷ್ಟು ಕರೆಕ್ಟಾಗಿ ಪರ್ಫೆಕ್ಟ್ ಕೆಲಸ ಆಗಲಿಲ್ಲ. ಓಲ್ ನಮ್ಮನೆ ಹತ್ರ ಗೇರ್ ಮರ ಬಂದಲ್ಲೆಲ್ಲ ಇಷ್ಟೇ ಇತ್ತು. ಹೌದು, ಒಂದು ಬೇಟ್ ಅದಕ್ಕಿಂತ ಕೆಳಗಿಲ್ಲ. ಹೆಚ್ಚಿನ ಕಡೆ ಅವ್ರ ಮರ ಬೇರೆ ಎಲ್ಲ ದೊಡ್ಡ ದೊಡ್ಡ ಸಿಕ್ತು. ಅಲ್ಲಿ ಪೂರಾ ಮೇಲೆ ಅಲ್ಲ. ಇಲ್ಲೇ ಹೊರ ಇದ್ದು ನಿಮ್ಮ ನೀರು ಅರ್ಥ ಏನ? ಅದೀಗ ಯಾರ ಹತ್ರ ನಾವು ಹೇಳಿ? ಪಂಚಾಯತ್ ಅವರು ಹಂಗೇನಾರೆ ಎಂತ ಮಾಡೋಕ್ಕಿಲ್ಲ. ಅದು ಅವ್ರವ್ರ ಒಳಗೆ ಫೈಟಿಂಗ್ ಮಾಡ್ಕೊಂಡ್ರು. ಒಳಗೆ ನಾವೇನು ತಿಮ್ದ ಅಂದೇಳಿ ಇಲ್ಲ ಬಡವ್ರ ಬಗ್ರಿಗಿಂತ ಸಿಕ್ಕುದಿಲ್ಲ. ಯಾವುದು ಕೊಡ್ಲಿಲ್ಲ. ಬಂದ್ರು ಅವ್ರಷ್ಟಕ್ಕೆ ಅವ್ರು ಪೈಪ್ ಲೈನ್ ಮಾಡ್ರ, ಪೈಪ್ ತೆಗೆದು ಹಾಕ್ರ, ಅವ್ರ ಕೆಲಸ ಆಯ್ತು, ಮುಗಿಸ್ಕೊಂಡ್ರೆ ಬಿಲ್ ಮಾಡ್ಕೊಂಡ್ರೆ ಹೋಗ್ತಾ ಇದ್ರು ಅಷ್ಟೇ, ಬಿಟ್ರೆ ಮತ್ತೆಂತ ಇಲ್ಲ. ಇಲ್ಲಿ ಯಾವ ಕೆಲಸನೂ ಸಸೂತ್ರ ಇಲ್ಲ. ರಸ್ತೆ, ಚರಂಡಿ, ಅಣೆಕಟ್ಟು, ಸೇತುವೆ ಹೀಗೆ ಎಲ್ಲ ಮೂಲಭೂತ ಸೌಕರ್ಯಗಳ ಕಾಮಗಾರಿಯಲ್ಲಿ ದುಡ್ಡು ಹೊಡೆದು ತಿನ್ನುವ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಜನರ ಕುಡಿಯುವ ನೀರನ್ನು ಕೂಡ ಬಿಡಲಿಲ್ಲ. ಅಲ್ಲೂ ಬಡವರ ನೀರಿನ ಹಣವನ್ನ ತಿಂದು ತೇಗಿದ್ರಲ್ಲ. ಎಂಥ ಭ್ರಷ್ಟ ವ್ಯವಸ್ಥೆ ಇದು! ನೀರು ಬರಲ್ಲ. ಕನೆಕ್ಷನ್ನೇ ಮಾಡಲಿಲ್ಲ. ಕೊಡ್ಲಿಕ್ಕಿದೆ, ಬರ್ಲಿಲ್ಲ. ಇನ್ನು ಬರುತ್ತೆ ಅಂತ ಹೇಳ್ತಾರೆ. ಬರುತ್ತೆ ಅಂತ ಇಷ್ಟತ್ರ ಇದ್ದವರಿಗೆ ನೀರೇ ಇಲ್ಲ ಅಂತ ಹೇಳಿದ್ರೆ, ಮನೆಯ ಮುಂದೆ ಅಳವಡಿಸಿರುವ ಗೋರಿಯಂತಿರುವ ಟ್ಯಾಪ್ನಲ್ಲಿ ನೀರು ಬರಲೇ ಇಲ್ಲ. ಜನರು ಕಾಯುತ್ತಲೇ ಇದ್ದಾರೆ. ಆದರೆ ನೀರು ಬರುವ ಲಕ್ಷಣವೇ ಇಲ್ಲ. ಯಾಕೆಂದರೆ ಕಾಮಗಾರಿ ಸಂಪೂರ್ಣ ಕಳಪೆಯಾಗಿದೆ. ನಮ್ದು ಹೊಸಗಡಿ ಪಂಚಾಯತ್ ಇತ್ತಲ್ಲ ಸರ್, ಫಸ್ಟ್ ನಾವು ಇವತ್ತಲ್ಲ 10-20 ವರ್ಷ ಹೇಳ್ತಿದ್ದವರಿಗೆ ಫಸ್ಟ್ ನಾವು ಕೋಟೆಗೆ ನೀರು ಲೀಕ್ ಆಗ್ತದೆ, ಅದನ್ನು ಸಮ್ ಮಾಡಿ ಅಂತ ಎಷ್ಟು ಹೇಳಿದ್ರು ಆ ನೀರು ಲೀಕ್ ಆದ್ರೆ ಸಮ್ ಮಾಡೋದಿಲ್ಲ. ನೀರು ಹೋಗ್ತಿರುತ್ತೆ, ಮಳೆಗಾಲ ಫುಲ್ ಇರುತ್ತೆ. ಇಲ್ಲಿ ಎಷ್ಟು ಸ್ಟಾಕ್ ಆಗ್ತದೆ, ಇಡೀ ನಮಗೆ ಸಿದ್ದಾಪುರ ಸಾಕತ್ತೆ ನೀರು. ಅಷ್ಟು ವೇಸ್ಟ್ ಆಗುತ್ತೆ. ವೇಸ್ಟ್ ಆಗ್ತದೆ. ಒಂದು ಚೂರು ಇಲ್ಲ ನೀರು ಕಾಣಿಸ್ತದೆ. ಈಗ ಅವ್ರ ಮೀನು ಇದು ಮಾಡೋಕೆ ಇದು ಹಾಕಿರ ನೀರೆಲ್ಲ ಬಿಡ್ತಾರೆ. ಅವ್ರು ನೀರೆಲ್ಲ ಹೊತ್ತು ಲಾಸ್ಟ್ ಕುಡುದಿಲ್ಲ. ನಮ್ಮ ಬಾವಿ ಒಂದು ಹುಣ್ಣು ನೀರಿಲ್ಲ. ನಾವು ಆಚೆ ಮನೆ ಬಾವಿನ ಆಳ ಬಾವಿ ಅಂತ. ಇವರು ಹೇಳಿದ ಕೋಟಿ ಕೆರೆ ಅಂದ್ರೆ ಇದೇ ನೋಡಿ. ಇದಕ್ಕೊಂದು ಪ್ರಾಜೆಕ್ಟ್ ಮಾಡಿ ಕೋಟಿ ಲೂಟಿ ಮಾಡಲು ರಾಜಕಾರಣಿಗಳು, ಅಧಿಕಾರಿಗಳು ಹವಣಿಸುತ್ತಿರಬಹುದು. ಇವರದ್ದು ಇಂಥದ್ದೇ ಯೋಚನೆ ಮತ್ತು ಯೋಜನೆ. ಜನರ ಮತಗಳನ್ನ ಪಡೆದ ಜನಪ್ರತಿನಿಧಿಗಳು ಜಲ ಜೀವನ್ ಯೋಜನೆಯ ಬಗ್ಗೆ ಮಾತನಾಡುತ್ತಿಲ್ಲ. ಅಧಿಕಾರಿಗಳು ನಾಚಿಕೆ, ಮಾನ, ಮರ್ಯಾದೆ ಬಿಟ್ಟು ಲಂಚದ ಹಣವನ್ನ ನುಂಗಿ ನುಣುಚಿಕೊಳ್ಳುತ್ತಿದ್ದಾರೆ.